ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನವಗ್ರಹಗಳ ಪೈಕಿ ಒಬ್ಬರಾದ ಶನಿ ಗ್ರಹದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಶನಿ ಗ್ರಹವು ವೈದಿಕ ಜ್ಯೋತಿಷ್ಯದಲ್ಲಿ ಕರ್ಮಫಲದಾತನಾಗಿ ನ್ಯಾಯ, ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಸಂಕೇತವಾಗಿದೆ. ಇದು ವ್ಯಕ್ತಿಯ ಜೀವನದಲ್ಲಿ ಏಳುಬೀಳುಗಳನ್ನು ತರುವ ಮೂಲಕ ಪ್ರಬುದ್ಧತೆ, ತಾಳ್ಮೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕಲಿಸುತ್ತದೆ. ಶನಿವಾರದ ಅಧಿಪತಿಯಾದ ಈ ಗ್ರಹವು ನ್ಯಾಯಪರರಿಗೆ ಶುಭ ಫಲಗಳನ್ನು ನೀಡುತ್ತದೆ, ಆದರೆ ತಪ್ಪು ಮಾಡಿದವರಿಗೆ ದಂಡನೆ, 7 ಶನಿ ನೀಡಿ ಸರಿಪಡಿಸುತ್ತದೆ. ಬನ್ನಿ ವೀಕ್ಷಕರೇ, ಶನಿ ಗ್ರಹದ ಇನ್ನಷ್ಟು ಮಹತ್ವದ ಮುಖ್ಯಾಂಶಗಳನ್ನು ನೋಡೋಣ. ಕರ್ಮಫಲದಾತ ಶನಿ. ಹೌದು ವೀಕ್ಷಕರೇ, ಶನಿಯು ಮನುಷ್ಯರ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡುತ್ತದೆ. ಆದ್ದರಿಂದ ಅವರನ್ನು ಕರ್ಮಫಲದಾತ ಎಂದೂ ಕೂಡ ಕರೆಯಲಾಗುತ್ತದೆ. ಶನಿ ಗ್ರಹದ ಮೂಲಕ ಜೀವನದ ಪಾಠಗಳು. ಹೌದು ವೀಕ್ಷಕರೇ, ಇದು ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯನ್ನು ಕಲಿಸುವ ಬ್ರಹ್ಮಾಂಡದ ಶಿಕ್ಷಕ ಆಗಿದ್ದಾರೆ ಶನಿ ಗ್ರಹವು. ಶುಭ ಮತ್ತು ಅಶುಭ ಪ್ರಭಾವ. ಜಾತಕದಲ್ಲಿ ಶನಿಯು ಶುಭವಾಗಿದ್ದರೆ ಅದು ಕಾನೂನು ವ್ಯವಹಾರಗಳಲ್ಲಿ ಯಶಸ್ಸು, ಖ್ಯಾತಿ ಮತ್ತು ಅಧಿಕಾರವನ್ನು ನೀಡುತ್ತದೆ. ಆದರೆ ಅದೇ ಗ್ರಹವು ಅಶುಭವಾಗಿದ್ದರೆ ಅಡೆತಡೆಗಳು ಮತ್ತು ವಿಳಂಬವನ್ನು ತರುತ್ತದೆ. ಸಮಯ ಮತ್ತು ಶಿಸ್ತು. ಶನಿ ಗ್ರಹವು ನಿಧಾನವಾಗಿ ಚಲಿಸುತ್ತದೆ ಮತ್ತು ಜೀವನದಲ್ಲಿ ತಾಳ್ಮೆಯನ್ನು ಬೋಧಿಸುತ್ತದೆ. ಪರಿಹಾರ ಉಪಾಯಗಳು. ಶನಿದೇವನ ಪೂಜೆ. ವಿಶೇಷವಾಗಿ ಶನಿವಾರದಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು, ಕಪ್ಪು ವಸ್ತುಗಳನ್ನು ದಾನ ಮಾಡುವುದು. ಈ ರೀತಿ ಮಾಡುವುದರಿಂದ ಶನಿದೇವನು ಪೀಡೆಯನ್ನು ಕಡಿಮೆ ಮಾಡುತ್ತಾರೆ. ಇನ್ನು ಶನಿ ಗ್ರಹವು ಯಾವ ರಾಶಿಗೆ ಅಧಿಪತಿಯಾಗಿದ್ದಾರೆ ಎಂದು ತಿಳಿಯುವುದಾದರೆ, ಶನಿ ಗ್ರಹವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿ ಮತ್ತು ಕುಂಭರಾಶಿಗಳ ಅಧಿಪತಿಯಾಗಿದ್ದಾರೆ. ಮಕರ ರಾಶಿಯು ಶನಿಯ ಭೂಮಿಯ ಸಂಕೇತವಾಗಿದ್ದರೆ, ಕುಂಭರಾಶಿಯು ಶನಿಯ ವಾಯು ಸಂಕೇತವಾಗಿದೆ. ಈ ಎರಡು ರಾಶಿಗಳಲ್ಲಿ ಶನಿಯು ತನ್ನದೇ ಆದ ಸ್ಥಾನದಲ್ಲಿ ಇರುವುದರಿಂದ ಹೆಚ್ಚು ಪ್ರಭಾವಶಾಲಿಯಾಗಿ ಇರುತ್ತಾರೆ. ಪ್ರಮುಖ ಅಂಶಗಳನ್ನು ನೋಡುವುದಾದರೆ, ಮಕರ ರಾಶಿ ಶನಿಯ ಒಡೆತನದ ಮೊದಲ ರಾಶಿ. ಕುಂಭರಾಶಿ ಶನಿಯ ಒಡೆತನದ 2ನೇ ರಾಶಿ. ನಕ್ಷತ್ರಗಳು. ಶನಿಯು ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರಗಳ ಅಧಿಪತಿ ಆಗಿದ್ದಾರೆ. ಶನಿಯ ಉಚ್ಚ ಮತ್ತು ನೀಚ ಸ್ಥಾನಗಳು. ಹೌದು ವೀಕ್ಷಕರೇ, ಶನಿಯು ತುಲಾ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ, ಅಂದರೆ ಅತ್ಯಂತ ಬಲಶಾಲಿಯಾಗಿ ಶನಿಯು ತುಲಾ ರಾಶಿಯಲ್ಲಿ ಇರುತ್ತಾರೆ ಹಾಗೂ ಮೇಷರಾಶಿಯಲ್ಲಿ ನೀಚರಾಗಿರುತ್ತಾರೆ, ಅಂದರೆ ಬಲಹೀನವಾಗಿ ಮೇಷರಾಶಿಯಲ್ಲಿ ಇರುತ್ತಾರೆ. ಶನಿಯು ಕರ್ಮಫಲದಾತನಾಗಿದ್ದು ಮಕರ ಮತ್ತು ಕುಂಭರಾಶಿಯವರ ಜೀವನದಲ್ಲಿ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ. ಶನಿಯು ಜೀವನದ ಅಡೆತಡೆಗಳನ್ನು ತೆಗೆದುಹಾಕಿ ಬಲಶಾಲಿಯಾಗಲು ಸಹಾಯ ಮಾಡುವ ಗ್ರಹವಾಗಿದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಶನಿ ಗ್ರಹದ ಸಂಪೂರ್ಣ ಮಾಹಿತಿ. ಈಗಾಗಲೇ ನಾವು ನಮ್ಮ ವಾಹಿನಿಯಲ್ಲಿ ಹಲವಾರು ಗ್ರಹಗಳ ವಿಡಿಯೋವನ್ನು ಮಾಡಿದ್ದೇವೆ. ನೀವು ಕೂಡ ಹೋಗಿ ಆ ನವಗ್ರಹ ವಿಡಿಯೋಗಳನ್ನು ವೀಕ್ಷಿಸಬಹುದು. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.